ಈಗ ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಇದು ಮಾದಿರಿದ ಸಂಗೊಳ್ಳಿ ಅವ್ರನ್ನ ಇದನ್ನ ಮಾಡಿದ್ದು ಅಲ್ಲಿ ಆ ಕಡೆ ಇದಿರೋದು ಅವ್ರಿಗೆ ಗಲಿ ಹಾಕಿದ್ದು. ಸೊ ಇದು ಒಂದೇ ಆಲದ ಮರ, ವಿಶಾಲವಾದಂಥ ಆಲದ ಮರ. ಇದು ಮೂಲ ಸಮಾಧಿ. ಸಂಗೊಳ್ಳಿ ರಾಯಣ್ಣರಂತಹ ಮಗ ಹುಟ್ಟಿ ಬರಲಿ ಅಂತ ಅನ್ನೋ ಒಂದು ಭಾವನೆಯಿಂದ ಈ ಕಾಯಿಗಳನ್ನು ಕಟ್ತಾರಂತೆ. ಚೆನ್ನಾಗಿದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಪುಣ್ಯಭೂಮಿ ನಂದಗಡಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಿದ್ರೆ ಏಕೆ ಕನ್ನಡ ವ್ಲಾಗ್ಸ್. ನಾವು ನಿಮ್ಮ ಕವಿತಾ ಆ್ಯಂಡ್ ಆನಂದ್. ಇವತ್ತು ನಾವು ಬೆಳಗಾವಿ ಜಿಲ್ಲೆಯ ಖಾನಾಪುರದ ಒಂದು ವಿಶೇಷವಾದ ಸ್ಥಳಕ್ಕೆ ಬಂದಿದ್ದೇವೆ. ಸ್ವಾತಂತ್ರ್ಯಕ್ಕೆ ರಿಲೇಟೆಡ್ ಆದಂತಹ ಪ್ಲೇಸ್ ಇದು. ಬನ್ನಿ ಆ ಸ್ಥಳವನ್ನು ಅಲ್ಲಿಯೇ ಹೋಗಿ ಎಕ್ಸ್ಪ್ಲೈನ್ ಮಾಡ್ತಾ ನೋಡೋಣ. ನಾವಿವತ್ತು ಬಂದಿರೋದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ ಎಂಬ ಪ್ಲೇಸಿಗೆ. ನಂದಗಡ ಅಂದ್ರೇ ನೆನಪಾಗೋದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರು. ಇದೇ ಪ್ಲೇಸಲ್ಲಿ ಅಂದರೆ ನಂದಗಡ ಪ್ಲೇಸಲ್ಲಿ ಅವರನ್ನು ಸಮಾಧಿ ಮಾಡಿದಂತಹ ಪ್ಲೇಸ್ ಇದು. ಸಂಗೊಳ್ಳಿ ರಾಯಣ್ಣರ ಬಗ್ಗೆ ಹೇಳಬೇಕಂದ್ರೆ ಅವರು ಕಿತ್ತೂರು ಸಂಸ್ಥಾನ, ಅದೇ ರೀತಿ ರಾಣಿ ಚೆನ್ನಮ್ಮರ ಬಲಗೈ ಬಂಟ ಅಂತಲೇ ಹೇಳ್ಬೋದು. ಅವರನ್ನು ಇದೇ ಪ್ಲೇಸಲ್ಲಿ ಆಲದ ಮರಕ್ಕೆ ಅವರನ್ನು ಗಲ್ಲಿಗೇರಿಸ್ತಾರೆ. ತದನಂತರ ಊರಿನವರೆಲ್ಲ ಸೇರಿ ಇಲ್ಲಿ ಬಂದು ಅಂದರೆ ನಂದಗಡ ಈ ಪ್ಲೇಸಿಗೆ ಬಂದು ಅವರನ್ನು ಸಮಾಧಿ ಮಾಡ್ತಾರೆ. ಅದೇ ಪ್ಲೇಸನ್ನು ನಾವಿವತ್ತು ನೋಡಲು ಹೊರಟಿದ್ದೇವೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಹುಟ್ಟಿದ ದಿನ ಏನಿದೆಯಲ್ಲ, ಅದೊಂದು ಮಹತ್ವವಾದಂಥ ದಿನ. ಸೊ ಎಷ್ಟೊಂದು ಹೊಂದಾಣಿಕೆ ಇದೆ ಅಂತಂದರೆ, ಆಗಸ್ಟ್ 15ರಂದು ಅವರ ಜನನ ಆಗ್ತದೆ. ಆಗಸ್ಟ್ 15ರಂದೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೂಡ ಸಿಗುತ್ತೆ. ಅದೇ ರೀತಿಯಾಗಿ ಅವರ ವೀರ ಮರಣವನ್ನು ಹೊಂದಿದ್ದು ಜನವರಿ 26ರಂದು. ಸೊ ಅದೇ ಜನವರಿ 26ರಂದು ನಮ್ಮ ದೇಶ ಗಣರಾಜ್ಯ ದೇಶವಾಗುತ್ತೆ. ಸೊ ಈ ರೀತಿ ಇರ್ತಕ್ಕಂಥ ಒಂದು ಏನು ಇತಿಹಾಸ ಇದೆಯಲ್ಲ, ಸೊ ಎಷ್ಟೊಂದು ಮೈ ರೋಮಾಂಚನ ಅನಿಸುತ್ತೆ. ಬನ್ನಿ, ಹಾಗಿದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಏನು ಮರಣ ಹೊಂದಿದ ನಂತರ ಅವರ ಸಮಾಧಿ ಏನು ನಿರ್ಮಿಸಿದಾರಲ್ಲ ನಂದಗಡದಲ್ಲಿ, ಸೊ ಆ ಜಾಗದಲ್ಲಿ ನಾವು ಈಗಿದ್ದೇವೆ. ಈ ದೊಡ್ಡ ಆಲದ ಮರ ಏನು ನೋಡ್ತಾ ಇದ್ದೀರಲ್ಲ, ಈ ಆಲದ ಮರದ ಕೆಳಗಡೆನೆ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಸಮಾಧಿ ಇದೆ. ಸೊ ಈ ಸಮಾಧಿ ಮೇಲೆ ಇರ್ತಕ್ಕಂಥ ಈ ವಿಶಾಲವಾದ ಆಲದ ಮರದ್ದು ಒಂದು ರೋಚಕ ಸ್ಟೋರಿ ಇದೆ. ಅದೇನಪ್ಪ ಅಂತಂದರೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಸಮಾಧಿ ಆದ ನಂತರ ಅವರ ಆಪ್ತ ಸ್ನೇಹಿತರಾದಂಥ ಬಿಚ್ಚುಗತ್ತಿ ಚನ್ನಬಸಪ್ಪನವ್ರು ಏನು ಮಾಡ್ತಾರೆ, ಒಂದು ಆಲದ ಸಸಿಯನ್ನು ಅಲ್ಲಿ ನೆಡ್ತಾರೆ. ಯಾಕಂತಂದರೆ ಈ ಆಲದ ಸಸಿಯಿಂದ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರು ಜೀವಂತವಾಗಿರಲಿ ಅನ್ನೋದು ಅವರ ಒಂದು ಆಶಯ ಆಗಿರುತ್ತೆ. ಅದಕ್ಕಾಗಿ ಆ ಆಲದ ಸಸಿಯನ್ನು ನೆಡ್ತಾರೆ. ಆ ಆಲದ ಸಸಿನೇ ಈ ಬೃಹದಾಕಾರವಾದಂಥ ಈ ಆಲದ ಮರ. ಸೊ ಈ ಆಲದ ಮರ ಏನು ನೋಡ್ತಾ ಇದ್ದೀರಲ್ಲ, ಇದು 3 ಭಾಗದಲ್ಲಿ ನಿಮಗೆ ಕಾಣುತ್ತೆ. ಇದು 3 ಬೇರೆ ಬೇರೆ ಮರಗಳಲ್ಲ. ಸೊ ಇದು ಒಂದೇ ಇರ್ತಕ್ಕಂಥ ವಿಶಾಲವಾದ ಮರ, ಬೇರೆ ಬೇರೆ ಬ್ರಾಂಚಸ್ಗಳಿದ್ದಾವೆ ಅಷ್ಟೇ. ಹಾಗೆ ಸ್ನೇಹಿತರೆ, ಈ ಆಲದ ಮರದ ಮುಂದುಗಡೆ ನೀವು ಅಶೋಕ ಸ್ತಂಭವನ್ನು ನೋಡ್ಬೋದು. ದೇಶಕ್ಕಾಗಿ ವೀರಮರಣವನ್ನು ಹೊಂದಿದವರಿಗೆ ನಮ್ಮ ಭಾರತ ಸರ್ಕಾರ ನೀಡುವಂಥದ್ದು. ಇದನ್ನು ಸಹ ಇಲ್ಲಿ ನೋಡ್ಬೋದು ನಾವು. ನೋಡಿ ಸ್ನೇಹಿತರೆ, ಅಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಅದೇ ಅಶೋಕ ಸ್ತಂಭ. ಸೊ ಈ ಅಶೋಕ ಸ್ತಂಭ ಹಿಂದ್ಗಡೆ ಏನು ನೋಡ್ತಿರಲ್ಲ, ಅದು ಆಲದ ಮರ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಪುಣ್ಯಭೂಮಿ ನಂದಗಡಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ ಹೋಗೋಣ.
ಹೌದು ಸ್ನೇಹಿತರೆ, ಆಲದ ಮರ ಆಗಲೇ ಹೇಳಿದಾಗೆ 3 ಭಾಗದಲ್ಲಿದೆ ನೋಡಿ. ಇಲ್ಲಿ ಇದೆ, ಈ ಕಡೆಗೆ ಇದೆ, ಮತ್ತು ಅಲ್ಲಿ ಹೊರಗಡೆ. ಸೊ ಇದು ಒಂದೇ ಆಲದ ಮರ, ವಿಶಾಲವಾದಂಥ ಆಲದ ಮರ. ಆ್ಯಕ್ಚುಲಿ ಇದು ಮೂಲ ಸಮಾಧಿ. ಇನ್ನೇನು ನೀವು ನೋಡ್ತಾ ಇದ್ದೀರಲ್ಲ, ಹಾಂ, ಸಂಗೊಳ್ಳಿ ರಾಯಣ್ಣವರ ಮೂಲ ಸಮಾಧಿ ಇದೆ ಇದು. ಈ ಕಡೆಯಿಂದ ಕಾಣುತ್ತೆ ನೋಡಿ. ಇದು ಮೂಲ ಸಮಾಧಿ ನೋಡಿ ಸ್ನೇಹಿತರೆ, ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಮೂಲ ಸಮಾಧಿ. ಈ ಸ್ಥಳಕ್ಕೆ ಬಂದು ಮೈ ರೋಮಾಂಚನ ಆಗುತ್ತೆ. ಸೊ ಇಂತಹ ಪುಣ್ಯಕ್ಷೇತ್ರಕ್ಕೆ ಬರೋದು ಒಂಥರ ನಮ್ಮಂಥ ಪುಣ್ಯವಂತರೇ ಯಾರೂ ಇಲ್ಲ ಅಂತ ಹೇಳ್ಬೋದು. ಒಂಥರ ಏನಂದ್ರೆ ವಾಘಾ ಬಾರ್ಡರಿಗೆ ಹೋದಂಥ ಫೀಲಿಂಗ್ ಆಗುತ್ತೆ ಇಲ್ಲಿ ಬಂದಾಗ. ಹೌದು, ಆ ದೇಶಭಕ್ತಿ ಉಕ್ಕಿ ಬರುತ್ತೆ. ಮತ್ತೊಂದು ವಿಶೇಷ ಅಂದರೆ ಇದು ಕಾಯಿ ಕಟ್ಟೋದು ನೋಡಿ. ಎರಡೂ ಕಡೆ ತುಂಬ ಕಾಯಿಗಳನ್ನು ಕಟ್ಟಿದ್ದಾರೆ. ಈ ಕಾಯಿಗಳನ್ನು ಏಕೆ ಕಟ್ಟಿದ್ದಾರೆ ಅಂತ ನೀವು ಕೇಳ್ಬೋದು ಸ್ನೇಹಿತರೆ. ಸೊ ಇದಕ್ಕೂ ಒಂದು ಕಾರಣ ಇದೆ. ಅದೇನಪ್ಪ ಅಂತಂತಂದರೆ, ಈ ಸಂಗೊಳ್ಳಿ ರಾಯಣ್ಣರ ಭಕ್ತರು ಅಥವಾ ಅನುಯಾಯಿಗಳು, ಫಾಲೋವರ್ಸ್ ಅಂತ ಏನು ಹೇಳ್ತೀವಲ್ಲ, ಸೊ ಅವರ ಒಂದು ಭಾವನೆ ಅಂತಂದರೆ ಆ ಥರದ್ದು ಸಂಗೊಳ್ಳಿ ರಾಯಣ್ಣರಂತಹ ಮಗ ಹುಟ್ಟಿ ಬರಲಿ ಅಂತ ಅನ್ನೋ ಒಂದು ಭಾವನೆಯಿಂದ ಈ ಕಾಯಿಗಳನ್ನು ಕಟ್ತಾರಂತೆ. ಹಾಗೆ ಎಲ್ಲನೂ ಆಗುವಂತಹ ಕೆಲಸಗಳು ಏನಾದರೂ ನೆರವೇರಬೇಕಂದ್ರೆ ಈ ಊರಿನವರು ಹಾಗೂ ಸುತ್ತಮುತ್ತಲಿನ ಊರಿನವರೆಲ್ಲ ಬಂದು ಇಲ್ಲಿ ಕಾಯಿ ಕಟ್ತಾರೆ. ಹಾಗೆ ಹನುಮಂತನ ಆಗಮನ ಆಯಿತು. ಯಾಕೆ ಹೆದರಿಕೆನಾ? ತಕ್ಕೋ ಸ್ನೇಹಿತರೆ, ಈ ಕ್ಷೇತ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಸಮಾಧಿ. ಆದರೆ ಸಂಗೊಳ್ಳಿ ರಾಯಣ್ಣರು ಜನಿಸಿದ್ದು ಸಂಗೊಳ್ಳಿ ಅಂತಕ್ಕಂಥ ಬೈಲಹೊಂಗಲ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಗ್ರಾಮದಲ್ಲಿ. ಸೊ ಇಲ್ಲಿಂದ ಅದು ಸುಮಾರು ಒಂದು 41 ಕಿಲೋಮೀಟ್ರ್ ದೂರದಲ್ಲಿದೆ ಸಂಗೊಳ್ಳಿ ಅನ್ನತಕ್ಕಂಥ ಕ್ಷೇತ್ರ. ಹಾಗೆ ಈ ನಂದಗಡದಿಂದ ಏನು ಕಿತ್ತೂರು ಇದೆಯಲ್ಲ, ಕಿತ್ತೂರು ಸಂಸ್ಥಾನದಲ್ಲಿ ನಮ್ಮ ಸಂಗೊಳ್ಳಿ ರಾಯಣ್ಣರಿದ್ದು. ಈ ಕಿತ್ತೂರು ಇಲ್ಲಿಂದ ಸುಮಾರು ಒಂದು 26 ಕಿಲೋಮೀಟ್ರ್ ದೂರದಲ್ಲಿದೆ. ಹಾಗೆ ನೀವು ಈ ನಂದಗಡ ಕ್ಷೇತ್ರಕ್ಕೆ ಬರಬೇಕಂತಂದರೆ ಬೆಳಗಾವಿಯಿಂದ ಸುಮಾರು ಒಂದು 37 ಕಿಲೋಮೀಟ್ರ್ ದೂರದಲ್ಲಿದೆ. ಹಾಗೆ ಹುಬ್ಬಳ್ಳಿಯಿಂದ ಏನಾದರೂ ಬರಬೇಕಂದ್ರೆ 73 ಕಿಲೋಮೀಟ್ರ್ ದೂರದಲ್ಲಿದೆ. ತುಂಬ ಗೌರ್ಮೆಂಟ್ ಬಸ್ ಫೆಸಿಲಿಟಿ ಕೂಡ ಇದೆ ನಂದಗಡಕ್ಕೆ. ಸೊ ಆ ರೀತಿ ನೀವು ವೆಹಿಕಲ್ಲನ್ನು ಮಾಡ್ಕೊಂಡು ಕೂಡ ಬರಬಹುದು. ಹಲಸೆಯಿಂದ ಒಂದು 5 ಕಿಲೋಮೀಟರ್. ಹೌದು, ಹಲಸಿ ಅಂತಕ್ಕಂಥ ಇಲ್ಲೊಂದು ಗ್ರಾಮದಲ್ಲಿ ಪುರಾತನ ಒಂದು ದೇವಾಲಯವಿದೆ. ಯಾವುದಪ್ಪ ಅಂತಂದರೆ ಭೂವರಾಹಸ್ವಾಮಿ ಹಾಗೂ ನಾರಾಯಣ ಸ್ವಾಮಿ ಒಟ್ಟಿಗೆ ಇರತಕ್ಕಂಥ ಒಂದು ದೇವಸ್ಥಾನ ಅದು. ಸೊ ತುಂಬ ಅದ್ಭುತವಾದ ಪ್ರಾಚೀನ ದೇವಸ್ಥಾನ. ಇಲ್ಲಿಂದ ಸುಮಾರು ಒಂದು 5 ಕಿಲೋಮೀಟರ್ ದೂರದಲ್ಲಿದೆ. ಹೊರಗೆ ಬರ್ತಿದ್ದಂಗೆ ಇಲ್ಲೆಲ್ಲ ಫುಲ್ ಮಾರ್ಕೆಟ್ ಇದೆ. ಮಾಲೆಗಳು ಸಿಗ್ತವೆ, ಹಾಗೆ ಕಾಯಿ ಕಟ್ಟಲಿಕ್ಕೇನು ಕಾಯಿಗಳು ಇಲ್ಲೇ ಸಿಗ್ತವೆ. ಹೇಗಿದೆ ಪ್ಲೇಸ್ ಚೆನ್ನಾಗಿದೆ ರೀ. ಇದು ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಸಮಾಧಿ ರೀ. ಸಂಗೊಳ್ಳಿ ಅವ್ರನ್ನ ಇದನ್ನ ಮಾಡಿದ್ದು ಅಲ್ಲಿ ಆ ಕಡೆ ಇದೆ ಅದು, ಅವ್ರಿಗೆ ಗಲ್ಲಿಗೆ ಹಾಕಿದ್ದಲ್ಲಿ. ಇಲ್ಲಿ ಪ್ರತಿ ಇದಕ್ಕೂ ಬರ್ತಾರೆ. ಅವ್ರದ್ದು ಹುಟ್ಟಹಬ್ಬ ಇರ್ತತಿರಲ್ಲ ಆವಾಗ, ಆಮೇಲೆ ಇದನ್ನಾದ ಅವ್ರದ್ದು ಇದನ್ನ ಐತಿರಲ್ಲ ಹುತಾತ್ಮ ದಿನ ಆಗಿದ್ದು, ಅವಾಗೂ ಇಲ್ಲೇ ಭಾಳ ಜನ ಬರ್ತಾರೆ ರೀ. ನನ್ನ ಹೆಸರು ಕಿರಣ್ ಅಂತೇಳಿ, ಲೋಕಲ್ ಇಲ್ಲೇ ಮುಗುಳ್ಯಾಳ್ರಿ ನಮ್ದು. ಚಲೋ ಐತಿ. ಇಲ್ಲೇ ಜಾತ್ರೆಗೆ ಬಂದಿದ್ದು ರೀ, ಅದನ್ನ ನೋಡ್ಕೊಂಡು ಹೋಗ್ಬೇಕಂತ ಕೇಸ್ ಬಂದೆ ರೀ. ಥ್ಯಾಂಕ್ ಯು. ಹೇಗಿದೆ ಪ್ಲೇಸ್? ತುಂಬ ಚೆನ್ನಾಗಿದೆ. ರಾಯಣ್ಣನ ಪುಣ್ಯ ಭೂಮಿಯನ್ನು ನೋಡಿ ಮಹಾದಾನಂದವಾಯಿತು. ಸ್ವತಂತ್ರಕ್ಕಾಗಿ ಹೋರಾಡಿದ್ದು ನೆನಪೆಲ್ಲ ಮರ್ಕಳಿಸ್ತು. ತುಂಬ ಚೆನ್ನಾಗಿದೆ. ಕಿತ್ತೂರು ಚೆನ್ನಮ್ಮ ಮೂವಿಯಲ್ಲಿ ನೋಡಿದ್ದೆವು, ಕೇಳಿದ್ದೆವು. ಆದರೆ ಪ್ರತ್ಯಕ್ಷ ಭೇಟಿ ಕೊಟ್ಟಾಗ ತುಂಬ ಖುಷಿ ಆಯಿತು. ಚೆನ್ನಾಗಿದೆ.
ಸ್ನೇಹಿತರೆ, ನಾವು ಏನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಸಮಾಧಿ ನೋಡಿಕೊಂಡು ಅವರನ್ನು ನೇಣಿಗೆ ಹಾಕಿದಂಥ ಮರ ಏನಿದೆ ಅಲ್ಲ, ಅದು ಅಲ್ಲಿಂದ ಒಂದು 4 ಕಿಲೋಮೀಟರ್ ದೂರ ಆಗುತ್ತೆ. ಅದನ್ನು ನೋಡಲಿಕ್ಕೆ ಅಂತ ಈಗ ಹೋಗಿದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಮಗೆ ಅದು ಕ್ಲೋಸ್ ಆಗಿದೆ ಅಂತ. ಅಲ್ಲಿ ಆ್ಯಕ್ಚುಲಿ ಕರ್ನಾಟಕ ಸರ್ಕಾರದಿಂದ ಒಂದು ಸಂಗೊಳ್ಳಿ ರಾಯಣ್ಣರ ಹೆಸರಿನಲ್ಲಿ ಮ್ಯೂಸಿಯಂ ರೆಡಿ ಆಗ್ತಿದೆ. ಆ ರೆಡಿ ಆಗೋ ಕಾರ್ಯ ಈಗ ನಡೀತಾ ಇರೋದ್ರಿಂದ ಯಾವ ಇದು ಇವರಿಗೂ ಅಲವಿಲ್ಲ ಪಬ್ಲಿಕ್ಗೆ. ಸೊ ನೀವು ಏನಾದರೂ ಸಂಗೊಳ್ಳಿ ರಾಯಣ್ಣರ ಸಮಾಧಿ ನಂದಗಡಕ್ಕೆ ಬಂದರೆ ಕೇಳ್ಕೊಂಡು ಬನ್ನಿ, ಯಾಕಂದರೆ ಇನ್ನೂ ಓಪನ್ ಆಗಿಲ್ಲ. ಸ್ನೇಹಿತರೆ, ನಂದಗಡದಲ್ಲಿ ಏನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಸಮಾಧಿಯನ್ನು ಏನು ನೋಡ್ತಿರಲ್ಲ, ಸೊ ಸಂಗೊಳ್ಳಿ ರಾಯಣ್ಣರನ್ನು ಗಲ್ಲಿಗೆ ಏರಿಸುವಾಗ, ಬ್ರಿಟಿಷರು ಗಲ್ಲಿಗೆ ಏರಿಸುವಾಗ ಅವರೊಟ್ಟಿಗೆ 9 ಜನರನ್ನು ಕೂಡ ಗಲ್ಲಿಗೆ ಏರಿಸ್ತಾರೆ. ಎಲ್ಲರಿಗೂ ಅಂದರೆ 10 ಜನಕ್ಕೂ ಸಮಾಧಿಯನ್ನು ಕಟ್ಟಬೇಕಾದ್ರೆ ಎಲ್ಲ 9 ಜನಕ್ಕೆ 6 ಫೀಟಿಂದು ಸಮಾಧಿಯನ್ನು ಕಟ್ತಾರೆ. ಆದರೆ ಸಂಗೊಳ್ಳಿ ರಾಯಣ್ಣರಿಗೆ 8 ಫೀಟಿಂದ ಕಟ್ಟಿರ್ತಾರೆ. ಯಾಕಂತಂದರೆ ಸಂಗೊಳ್ಳಿ ರಾಯಣ್ಣರ ಹೈಟು ಅಷ್ಟಿರುತ್ತೆ. ಸೊ 8 ಫೀಟ್ ಅವರ ಇದನ್ನು ಸಮಾಧಿ ಕಟ್ತಾರಂದರೆ ನೀವು ತಿಳ್ಕೊಳ್ಳಿ ಅವರ ಹೈಟ್ ಎಷ್ಟಿರುತ್ತೆ ಅಂತ. ಸೊ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಸರ್ಕಾರ ಸಂಗೊಳ್ಳಿ ರಾಯಣ್ಣರ ಹೆಸರಲ್ಲಿ ಒಂದು ರಾಕ್ ಗಾರ್ಡನನ್ನು ನಿರ್ಮಿಸಿದೆ. ಸಂಗೊಳ್ಳಿಯಲ್ಲೇ ಈ ರಾಕ್ ಗಾರ್ಡನ್ ಬರುತ್ತೆ. ಇಲ್ಲಿಂದ ಸುಮಾರು ಒಂದು 41 ಕಿಲೋಮೀಟರ್ ಅಂತರದಲ್ಲಿದೆ. ಸ್ನೇಹಿತರೆ, ಅದೇ ರೀತಿಯಾಗಿ ನೀವು ಕೂಡ ಪುಣ್ಯಭೂಮಿ ನಂದಗಡಕ್ಕೆ ಬನ್ನಿ. ಪ್ಲೇಸ್ ಅಂತೂ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ. ಹೌದು, ಅದೇ ರೀತಿಯಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬೈ ಬೈ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.